ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹುಬ್ಬಳ್ಳಿಯ ಐತಿಹಾಸಿಕ 3000 ಮಠಕ್ಕೆ ಬಂದಿದ್ದೇನೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಮಠವು ಧರ್ಮ, ಶಿಕ್ಷಣ ಮತ್ತು ಸಮಾಜ ಸೇವೆ ಮಹತ್ವದ ಕೇಂದ್ರವಾಗಿದೆ. ಈ ವಿಡಿಯೋದಲ್ಲಿ ಇದರ ಇತಿಹಾಸ, ವಿಶೇಷತೆ ಮತ್ತು ಇಲ್ಲಿನ ಪ್ರಮುಖ ಸ್ಥಳಗಳನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಗಾಯ್ಸ್, ನೀವು ನೋಡ್ತಾ ಇರಲಿ, ಇದು 3000 ಮಠದ ಒಳಗಡೆ ಹೋಗುವ ಮಹಾದ್ವಾರ. ಬನ್ನಿ ಗಾಯ್ಸ್, 3000 ಮಠದ ಒಳಗಡೆ ಇದು 2ನೆಯ ಮಹಾದ್ವಾರ. ಈಗ ನೀವು ನೋಡ್ತಾ ಇರಲಿ, ಇದೇ 3000 ಮಠ. 3000 ಮಠದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹುಬ್ಬಳ್ಳಿಯ 3000 ಮಠ ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಲಿಂಗಾಯತ್ ಮಠಗಳಲ್ಲಿ ಒಂದಾಗಿದೆ. ಇದು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿರುವ ಐತಿಹಾಸಿಕ ಮಠವಾಗಿದೆ. ಇತಿಹಾಸ. 3000 ಮಠದ ಇತಿಹಾಸವು ಸುಮಾರು 12ನೇ ಶತಮಾನಕ್ಕೆ ಸೇರಿದೆ. ಬಸವಣ್ಣವರ ಕಾಲದಲ್ಲಿ ಚನ್ನಬಸವಣ್ಣವರು ಸುಮಾರು 3000 ಶಿವಶರಣರೊಂದಿಗೆ ಈ ಸ್ಥಳಕ್ಕೆ ಬಂದಿದ್ದರು ಎಂಬ ಪರಂಪರೆ ನಂಬಿಕೆ ಇದೆ. ಆ 3000 ಶಿವಶರಣರ ನಾಯಕತ್ವವನ್ನು ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳಿಗೆ ನೀಡಲಾಯಿತು. ಇದರಿಂದಲೇ ಈ ಸ್ಥಳಕ್ಕೆ 3000 ಮಠ ಎಂದು ಹೆಸರು ಬಂದಿದೆ. ಈ ಮಠದಲ್ಲಿ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳ ಸಮಾಧಿ ಮಂದಿರವಿದೆ. ಮಠದ ವಿಶೇಷತೆಗಳು. ಇದು ಲಿಂಗಾಯತ್ ಧರ್ಮದ ಪ್ರಮುಖ ಪೀಠಗಳಲ್ಲಿ ಒಂದು. ಪ್ರತಿದಿನ ಸಾವಿರಾರು ಭಕ್ತರು ದರ್ಶನಕ್ಕೆ ಬರುತ್ತಾರೆ. ಅನ್ನ ದಾಸೋಹ, ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರ ನಡೆಯುತ್ತದೆ. ಗಾಯ್ಸ್, ನೀವು ಈ ಕಂಬಗಳನ್ನ ನೋಡ್ತಾ ಇದ್ದಾರಲ್ಲ, ಇದನ್ನ ರಾಣಿ ಚೆನ್ನಮ್ಮ ಕೋಟೆಯಿಂದ ಈ ಕಂಬಗಳನ್ನ ತಂದು ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಪರೂಪದ ತಾಳಿ ಗ್ರಂಥಗಳು ಹಾಗೂ ಧಾರ್ಮಿಕ ಸಾಹಿತ್ಯವನ್ನು ಸಂರಕ್ಷಿಸಲಾಗಿದೆ. ಈ ಮಠವು ಶಿಕ್ಷಣ ಕ್ಷೇತ್ರದ ಸೇವೆ. 3000 ಮಠವು ಶಿಕ್ಷಣಕ್ಕೂ ದೊಡ್ಡ ಕೊಡುಗೆ ನೀಡಿದೆ. ಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು, ಮಹಿಳಾ ಶಿಕ್ಷಣಕ್ಕೆ ವಿಶೇಷ ಪ್ರೋತ್ಸಾಹ, ವಿದ್ಯಾರ್ಥಿ ನಿಲಯಗಳು. ಈ ಸಂಸ್ಥೆಗಳು ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಸಾಮಾಜಿಕ ಸೇವೆ. ಅನ್ನದಾಸೋಹ, ಬಡ ವಿದ್ಯಾರ್ಥಿಗಳಿಗೆ ನೆರವು, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಮಾಜಮುಖಿ ಸೇವೆ ಚಟುವಟಿಕೆಗಳು. ಗಾಯ್ಸ್, ಈಗ ಗುರುಸಿದ್ದೇಶ್ವರ ಮಹಾಶಿವಗಳು ಗದ್ದಿಗೆ ಯಾವ ಥರ ಅಂತ ನೋಡೋಣ ಬನ್ನಿ. ಗಾಯ್ಸ್, ನೀವು ನೋಡ್ತಾ ಇರೋ ಇದೇ ಗುರುಸಿದ್ದೇಶ್ವರಗಳ ಗದ್ದುಗೆ. ಗುರುಸಿದ್ದೇಶ್ವರ ಸ್ವಾಮಿಗಳು ಜೀವಂತ ಸಮಾಧಿಯಾದ ಐಕ್ಯವಾದ ಸ್ಥಳ ಇದೆ ನೋಡಿ. ಈ ದೇವಸ್ಥಾನದ ಆವರಣದಲ್ಲೇ ಬಸವಣ್ಣವರ ಒಂದು ಪ್ರತಿಭೆಯನ್ನು ನೀವು ಕಾಣಬಹುದು. ಬನ್ನಿ ಗಾಯ್ಸ್, ಈಗ ಒಳಗಡೆ ಏನಿದೆ ಅಂತ ನೋಡೋಣ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಮೇಲೆ ಏನೇನಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಒಳಗಡೆ ಬಂದಾಗ ಈ ಥರ ಇದೆ ಗಾಯ್ಸ್. ಈಗ ನೀವು ನೋಡ್ತಾ ಇರಲಿ, ಇಲ್ಲಿ VIP ಅಥವಾ ಯಾರಾದರೂ ಬಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಇಲ್ಲಿ. ಹಾಗೆ ಮೇಲೆ ಬಂದಾಗ ಇಲ್ಲಿ ಸುಂದರವಾದ ಕಂಬಗಳನ್ನ ನಾವಿಲ್ಲಿ ಕಾಣ್ಬೋದು.
ಮೇಲೆ ಬಂದು ನಿಂತು ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ ಗಾಯ್ಸ್. ಬನ್ನಿ ಗಾಯ್ಸ್, ಈಗ ಆಗಳ ಕೆಳಗಡೆ ನೋಡಿದ್ವಲ್ಲ ಅದನ್ನ ನೋಡೋಣ. ಒಳಗಡೆ ಬಂದಾಗ ಈ ಥರ ಇದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಒಳಗಡೆ ಬಂದಾಗ. ಹಾಗೆ ಇಲ್ಲಿ ಸುಂದರವಾದ ಪರಮೇಶ್ವರ ಒಂದು ಪ್ರತಿಭೆನ ಇಲ್ಲಿ ನಾವಿಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಒಂದು ಮೂರ್ತಿ ಕೂಡ ಇದೆ ಇಲ್ಲಿ. ಇಲ್ಲಿ ಒಳಗಡೆ ನಾವು ಬಂದಾಗ ಅಲಂಕಾರಿಕ ವಸ್ತುಗಳನ್ನ ನಾವಿಲ್ಲಿ ಕಾಣಬಹುದು. ಸ್ನೇಹಿತರೆ, ಹುಬ್ಬಳ್ಳಿಗೆ ಬಂದರೆ ಈ ಐತಿಹಾಸಿಕ 3000 ಮಠಕ್ಕೆ ಭೇಟಿ ನೀಡುವುದನ್ನು ತಪ್ಪಿಸಿಕೊಳ್ಳಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಜಿತ್ ಎಕ್ಸ್ಪ್ಲೋರ್ ಕನ್ನಡ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.